ಆಂಟಿಯರ ನಂಬರ್ ಬೇಕಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಡೀಟೇಲ್ಸ್ ತಿಳಿಸಿ. ಅತ್ತೆ ಮಗಳು ಮೋಟಿ ತುಮಕೂರು @ಮ್ಯಾಗಲ ಜೌಟ್ ಖೈಮಾ ತುಮಕೂರು @ಮ್ಯಾಗಲ ಜೌಟ್ ಖೈಮಾ. ಹೇ ಫ್ರೆಂಡ್ಸ್, ಇದು ನನ್ನ ಮೊದಲ ಅನುಭವ ಕನ್ನಡ ಸೆಕ್ಸ್ ಸ್ಟೋರೀಸ್. ಏನಾದರೂ ತಪ್ಪು ಇದ್ರೆ ಎಕ್ಸ್ಕ್ಯೂಸ್ ಮಾಡಿ. ರೂಮ್ 191 ಗಮೇಲ್ ಗೆ ಫೀಡ್ಬ್ಯಾಕ್ ಕಳಿಸಿ. ಮೊದಲನೇ ಕತೆ ಕನ್ನಡದಲ್ಲೇ ಬರೀತಿದ್ದೀನಿ. ಈ ಕತೆ ಒಳ್ಳೆ ಫೀಡ್ಬ್ಯಾಕ್ ಬರತ್ತೆ ಅನ್ಕೋತೀನಿ. ನನ್ನ ಹೆಸರು ರಾಮ್. ಡಿಪ್ಲೊಮಾ ಮಾಡಿ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಶಾಪ್ ಮಾಡ್ಕೊಂಡಿದ್ದೀನಿ. ಟೈಮ್ ಸಿಕ್ಕದಾಗ ಇಂಡಿಯನ್ ಸೆಕ್ಸ್ ಸ್ಟೋರೀಸ್ ಓದ್ತಾ ಇರ್ತೀನಿ. ಈಗ ಹೆಲ್ತ್ ಹೀರೋ ಕತೆ. ನನ್ನ ಲೈಫ್ ಅಲ್ಲಿ 7 ಇಯರ್ಸ್ ಮುಂಚೆ ನಡೆದದ್ದು ನನ್ನ ಅತ್ತೆ ಮಗಳ ಜೊತೆ. ಅವಳ ಹೆಸರು ಬೇಡ, ನಿಕ್ ನೇಮ್ ಮೋಟಿ ಅಂತ. ಇಬ್ರಿಗೂ 1 ಇಯರ್ ಡಿಫ್. ನಾನೇ ದೊಡ್ಡವನು. ಅವಳ ನೋಡಕ್ ಅಷ್ಟ್ ಚೆನ್ನಾಗ್ ಇರ್ಲಿಲ್ಲ, ಆದ್ರೆ ಬಾಡಿ ಸೂಪರ್ ಆಗಿತ್ತು. ಸ್ಲಿಮ್ ಆಗಿ, ಕುಡಿ ಸ್ವಲ್ಪ ದಪ್ಪ, ಮೊಲೆನೋ ರೆಡ್ ಸೈಜ್. ಅವಳ ಹಾಕ್ತಿದ್ದಿದ್ ಡ್ರೆಸ್ಗೂ ಅವಳ ಬಾಡಿ ಶೇಪ್ ಚೆನ್ನಾಗ್ ಕಾಣದು. ಚಿಕ್ಕವರಿದ್ದಾಗಿಂದನೂ ಇಬ್ರು ಜೊತೆಗೆ ಇರ್ತಿದ್ವಿ. ಸೆಕ್ಸ್ ಬಗ್ಗೆ ಎಲ್ಲ ಏನು ಅಷ್ಟಾಗ್ ಮಾತಾಡ್ತಿರ್ಲಿಲ್ಲ. ರಜಾ ಇದ್ದಾಗ ಬೆಂಗಳೂರಿಗೆ ಬರ್ತಿದ್ಲು. ಹೇಗೆ ನನ್ ಫೈನಲ್ ಇಯರ್ ಡೇಟ್ ಬರೋ ಅಷ್ಟ್ರಲ್ಲಿ ನನ್ ಸೆಕ್ಸ್ ವಿಡಿಯೋಸ್ ಅದು ಇದು ನೋಡಿ ಯಾರ್ನಾದ್ರೂ ಮಾಡಬೇಕು ಅನ್ಸೂದು. ಮೋಟಿನೂ ರಜಕ್ಕೆ ನಮ್ ಮನೆಗೆ ಬಂದ್ಲು. ನಾವು 3 ಬೆಡ್ರೂಮ್ ಫ್ಲಾಟ್ ಅಲ್ಲಿ ಇದ್ವಿ. ಅವ್ಳ ಪಕ್ ಉಷೆ ಮಾಡಕ್ಕೆ ಯಾವಾಗ್ಲೂ ನನ್ ರೂಮ್ಗೆ ಬರೋಳು. ಒಂದ್ ದಿನ ನಮ್ ಅಪ್ಪ ಅಮ್ಮ ಆಫೀಸ್ಗೆ ಹೋದ್ಮೇಲೆ ನಂಗೆ ಒಳ್ಳೆ ಫಿಲಂ ಹಾಕೋದು ಅಂತ ಕೇಳಿದ್ಲು. ನನ್ ಹತ್ರ ಯಾವ್ದೂ ಮೂವಿ ಇಲ್ಲ, ಎಲ್ಲ ಇಂಗ್ಲಿಷ್ ಮೂವಿ ಇರೋದು ಅಂದೆ. ಅವ್ಳು ಯಾವದಾದ್ರೂ ಆಗ್ಲಿ ಒಟ್ನಾಲ್ ಚೆನ್ನಾಗಿರೋದ್ ಹಾಕು ಅಂದ್ಲು. ನನ್ 300 ಮೂವಿ ಹಾಕ್ದೆ. ನಾರ್ಮಲ್ ಆಗಿ ಫಿಲಂ ನೋಡ್ಬೇಕಾದ್ರೆ ನನ್ ರೂಮ್ ಡಾರ್ಕ್ ಮಾಡೋದ್ ನನ್ ಅಭ್ಯಾಸ, ಸೊ ಹಾಗೆ ಮಾಡಿ ಫಿಲಂ ಹಾಕ್ದೆ. ಇಬ್ರು ಬೆಡ್ ಮೇಲೆ ಮಲ್ಕೊಂಡ ನೋಡ್ತಿದ್ವಿ. ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಿಗೆ ಸೆಕ್ಸ್ ಸ್ಕಿನ ಬಂತು. ಇವಳು ನನ್ನ ಕಡೆ ನೋಡಿದ್ಲು. ನನ್ ಗೊತ್ತಿದ್ರು ಸುಮ್ನೆ ನೋಡ್ತಿದ್ದೆ. ಸಡನ್ ಆಗಿ ಎದ್ದು ಟಾಯ್ಲೆಟ್ಗೆ ಹೋದ್ಲು. ಮತ್ತೆ ಬಂದು ಮೂವಿ ನೋಡಿದ್ಲು. ಸೆಕ್ಸ್ ಸ್ಕಿನ ಬಂದಾಗೆಲ್ಲ ಹೊರಗಡೆ ಕೆಲಸ ಇರೋ ತರ ಹೋಗತಿದ್ಲು. ನೈಟ್ ಎಲ್ಲ ಊಟ ಮಾಡಿ ಮಲ್ಕೊಳಕ್ ಹೋದ್ವಿ. 10ಗೆ ಮೋಟಿ ಬಂದ್ ರೂಮ್ ಡೋರ್ ತಟ್ಟಿದ್ಲು. ನಾ ವೆಬ್ ಓಪನ್ ಮಾಡಿದ್ದೆ. ಸಡನ್ ಆಗಿ ಟ್ಯಾಬ್ ಕ್ಲೋಸ್ ಮಾಡಿ ಡೋರ್ ಓಪನ್ ಮಾಡ್ದೆ. ಅವಳು ನೈಟಿ ಹಾಕಿದ್ಲು. ನಿದ್ದೆ ಬರ್ತಿಲ್ಲ, ಏನ್ ಮಾಡ್ತಿದ್ಯಾ ಅನ್ಲು. ನಮ್ ಅಪ್ಪ ಅಮ್ಮ ಆಗ್ಲೇ ಮಲಗಿದ್ರು. ನನ್ ಇವಳನ್ನ ಒಳಗ್ ಕಾಡು ಡೋರ್ ಸುಮ್ನೆ ಮುಂದೆ ಬಿಟ್ಟೆ. ಮೋಟಿ ಮಿರರ್ ಮುಂದೆ ಕುಡ್ಲು ಸರಿ ಮಾಡ್ಕೋತಾ, ರಾಮ್ ಒಳ್ಳೆ ಫಿಲಂ ಹಾಕು, ಮಧ್ಯಾಹ್ನ ಹಾಕಿದ್ ತರ ಬೇಡ ಅನ್ಲು. ನನ್ ಹತ್ರ ಅವೇ ಇರೋದು, ಬೇರೆ ಇಲ್ಲ ಅಂದೆ. ಸರಿ, ನಿದ್ದೆ ಬೇರೆ ಬರ್ತಿಲ್ಲ, ಯಾವ್ದೋ ಹಾಕು ಅನ್ಲು. ಅವಳ ನೈಟಿ ಇಲ್ಲಿ ಇರೋದ್ ನೋಡಿ ನಂಗ್ ಒಂದ್ ತರ ಮೂಡ್ ಬರ್ತಿತ್ತು. ಅದುವರ್ಗೂ ಒಂದ್ ದಿನನೂ ಅವಳ ಬಗ್ಗೆ ಹಾಗ್ ಅನ್ಸಿರ್ಲಿಲ್ಲ. ಸರಿ ಅಂತ ಹೇಳಿ ಹಿಟ್ಮ್ಯಾನ್ ಮೂವಿ ಹಾಕ್ದೆ. ಅವಳ ನೋಡ್ತಾ ನೋಡ್ತಾ ಮಲಗ್ಬಿಟ್ಟಿದ್ಲು. ನನ್ ಮಾಲ್ಗಿದಾಳೆ ಅಂತ ಮೂವಿ ಸ್ಟಾಪ್ ಮಾಡಿ ಸಾಂಗ್ಸ್ ಪ್ಲೇ ಮಾಡಿ ಕೆಳಗ್ ಮಲ್ಕೊಂಡೆ. ಒಂದ್ ಅರ್ಧ ಗಂಟೆ ಆದ್ಮೇಲೆ ಯಾರ್ದೋ ಕೈ ಸೊಂತದ್ಮೇಲ್ ಇರೋ ಹಗ್ ಆಯ್ತು. ತಿರ್ಗಿದೋ ಅಷ್ಟ್ರಲ್ಲಿ ಮೋಟಿ ಆ ಕಡೆ ತಿರ್ಗುದ್ಲು. ನಂಗೆ ಮೊದ್ಲೇ ಮೂಡ್ ಬಂದಿತ್ತು. ಅದು ಅಲ್ದೆ ನೈಟಿಲಿ ಸೆಕ್ಸಿ ಆಗಿ ಕಾಣ್ತಿದ್ಲು. ಮತ್ತೆ ಕೈ ಹಾಕ್ಲಿ ಅಂತ ಕಡೆ ಹಾಕ್ಲಿಲ್ಲ. ನನ್ ಮಲಗ್ಬಿಟ್ಟಿದ್ದೆ. ಮಧ್ಯರಾತ್ರಿ ನನ್ ಲಿಪ್ಸ್ ನ ಯಾರೋ ಸವಿರದಂಗ್ ಆಯ್ತು. ಕಣ್ಬಿಟ್ ನೋಡ್ದೆ. ಮೋಟಿ ತಬ್ಕೊಂಡ್ ಅವಳ ಲಿಪ್ಸ್ ಇಂದ ನನ್ ಲಿಪ್ಸ್ ನ ಸವರ್ತಿದ್ಲು. ಕಣ್ಬಿಟ್ ತಕ್ಷಣ ಹಿಂದೆ ಹೋಗ್ಯಾಕ್ ನೋಡಿದ್ಲು. ನನ್ ಗತಿಯಾಗಿ ಹಿಡ್ಕೊಂಡೆ. ಇಬ್ರು 20 ಮಿನ್ ಲಿಪ್ ಲಾಕ್ ಮಾಡಿದ್ವಿ. ಉಸಿರು ಜೋರ್ ಆಯ್ತು. ಎಂಜಿಲು ಒಬ್ರು ಬಾಯಿ ಇಂದ ಇನ್ನೊಬ್ರುಗೆ ಹೋಯ್ತು. ಇಬ್ರು ನಾಲ್ಗೆಗಳು ಯುದ್ಧ ಮಾಡಿದ್ವು. ನನ್ ಒಂದ್ ಕೈನ ಅವಳ ನೈಟಿ ಒಳಗ್ ಹಾಕ್ದೆ. ನನ್ ಶಾಕ್ ಆಯ್ತು. ಅವಳ ಪ್ಯಾಂಟಿನೇ ಹಾಕಿರ್ಲಿಲ್ಲ. ಅವಳ ಕುಂಡಿ ನನ್ ನಿಧಾನ್ಕ ಪ್ರೆಸ್ ಮಾಡ್ದೆ. ಸಾಫ್ಟ್ ಆಗಿತ್ತು. ಇನ್ನೊಂದ್ ಕೈ ಅಲ್ಲಿ ಮೊಲೆ ಹಿಡ್ಕೊಂಡ್ ಚೀಪೋಕೆ ಶುರು ಮಾಡ್ದೆ. ಅವಳ ನೀನೇ ನನ್ ತಲೆ ಹಿಡ್ಕೊಂಡ್ ಮೊಲೆಗೆ ಒತ್ತುತ್ತಿದ್ಲು. ಹಮಮ ಅಂತ ಸೌಂಡ್ ಮಾಡ್ತಿದ್ಲು. ನಂಗೆ ಸೌಂಡ್ಗೆ ಇನ್ನೂ ಚೀಪುದ್ ಜಾಸ್ತಿ ಮಡ್ಡಿ. ಅವಳ ನೈಟಿನ ಬಿಚ್ಚಿ ಎಸದೆ 2 ಮೊಲೆ ಹಿಡ್ಕೊಂಡ್ ಚೆನ್ನಾಗ್ ಮಸಾಜ್ ಮಾಡ್ದೆ. ಅವಳು ಹಮಂ ನಿಧಾನ ರಾಮ್ ಅಂತಿದ್ಲು. ನನ್ ಅವಳನ್ನ ಮಕಾಡೆ ಮಲ್ಗುಸಿ ಕುಡಿ ಕಚ್ದೆ. ಸೊಂಟ ಎಲ್ಲ ನಾಲ್ಗೆಲೆ ಸವ್ರದೆ. ಮೈ ನಡಗಿಸ್ತಿದ್ಲು. ನನ್ನ ಹತ್ರ ಎಳ್ಕೊಂಡು ನನ್ ಬಟ್ಟೆ ತಗುದ್ಲು. ನನ್ ತಮ್ಮನ ನೋಡಿ ಕೈಲಿ ಹಿಡ್ಕೊಂಡ್ ಚೀಪೋಕೆ ಶುರು ಮಾಡಿದ್ಲು. ನಾಲ್ಗೆ ಟಿಪ್ ಅಲ್ಲಿ ಅದುಸ್ತಿದ್ಲು. ಹೇಗೆ 15 ಮೇನ್ ಆಡ್ಸುದ್ಲು. ನನ್ ಕ್ಲೈಮ್ಯಾಕ್ಸ್ಗೆ ಬಂದೆ. ಎಲ್ಲ ಬಾಯಿ ಅಲ್ಲೇ ಹಾಕೊಂಡ್ಲು. ನನ್ ಅವಳನ್ನ ಕಿಸ್ ಮಾಡಿ ನಾಲ್ಗೆಲಿ ಮೈ ಎಲ್ಲ ಸಂವರ್ತ ತುಲ್ ಹತ್ರ ನಿಲ್ಸ್ದೆ. ಅಲ್ಲಿಂದ ಮತ್ ಬರೋ ಹಾಗೆ ವಾಸನೆ ಬರ್ತಿತ್ತು. ನಾಲ್ಗೆ ಆಡ್ಸೋಕೆ ಶುರು ಮಾಡ್ದೆ. ಅವಳ ಬಾಡಿ ಫುಲ್ ಶೇಕ್ ಆಯ್ತು. ಒಂದ್ಸರಿ ಕಚ್ದೆ. ಅವಳ ಕಾಲ್ ಇಂದ ನನ್ ತಲೆನ ತುಲ್ಗೆ ಪ್ರೆಸ್ ಮಾಡಿದ್ಲು. ಹೇಗೆ 20 ಮೇನ್ ಮುಡಿದ್ಮೇಲೆ 3 ಸರಿ ರಸಜ್ಜಿ ನುಜಿತು. ಅಷ್ಟ್ರಲ್ಲಿ 5 ಗಂಟೆ ಆಗಿತ್ತು. ಇಬ್ರು ಎದ್ದು ಬಟ್ಟೆ ಹಾಕೊಂಡ್ವಿ. ಒಂದ್ ಲಾಂಗ್ ಲಿಪ್ ಲಾಕ್ ಮಾಡಿ ಅವಳು ರೂಮ್ಗೆ ಹೋದ್ಲು. ನೆಕ್ಸ್ಟ್ ಡೇ ಏನು ಆಗ್ಲಿಲ್ಲ ಅನ್ನೋ ತರ ಇದ್ವಿ. ನಾನು ಕಾಲೇಜ್ಗೆ ಹೊರತೆ. ಅಪ್ಪ ಅಮ್ಮ ಆಫೀಸ್ ಹೋದ್ರು. ನನ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ರಿಬ್ರನ್ನ ಡ್ರಾಪ್ ಮಾಡಿ ಕಾಲೇಜ್ ಕಡೆ ಹೋಗತಿದ್ದೆ. ಮೋಟಿ ಮನೇಲಿ ಒಬ್ಳೆ ಇದ್ಲು. ಫೋನ್ ಮಾಡಿದ್ಲು ಹೋಗ್ಲೇಬೇಕಾ ಕಾಲೇಜ್ಗೆ ಅಂತ. ಅವಳ ವಾಯ್ಸ್ ಅಲ್ಲೇ ನಂಗೆ ಮೂಡ್ ಬರ್ಸಬಿಟ್ಲು. ನನ್ ಮೆಡಿಕಲ್ ಸ್ಟೋರ್ಗೆ ಹೋಗಿ ಎಪೆಲ್ ತಗೊಂಡು ಮನೆಗೆ ಹೋದೆ. ನನ್ ಬರೋದು ಬಾಲ್ಕನಿಲೇ ನೋಡಿ ಅವಳು ಬಟ್ಟೆ ಎಲ್ಲ ತೆಗ್ದಾಕಿದ್ಲು.
ನಾನ್ ಹೋಗಿ ಕಾಲಿಂಗ್ ಬೆಲ್ ಹೊತ್ಗೆ ಡೋರ್ ಓಪನ್ ಇದೆ ಅಂದ್ಲು. ಬಾಗ್ಲು ತಗದೆ ಎದುರುಗೆ ಶೀಲಾ ಬಾಳಿಕೆ ತರ ನಿಂತಿದ್ಲು. ಡೋರ್ ಕ್ಲೋಸ್ ಮಾಡಿ ಇಬ್ರು ಒಡಬಂದ್ ತಾಪಿಕೊಂಡ ಸೋಫಾ ಮೇಲೆ ಬಿದ್ದು ಒಳ್ಳೆ ಪ್ರಾಣಿಗಳ್ ತರ ಅಡುದ್ವಿ. ನನ್ ಬಟ್ಟೆ ಎಲ್ಲ ತಗದ್ಲು. ಇಬ್ರು ಕಿಸ್ ಮಾಡುದ್ವಿ. ಸೋಫಾ ಮೇಲೆ 69 ಪೊಸಿಷನ್ಗೆ ಬಂದ್ವಿ. ಹಾಗೆ ಇಬ್ರು ಎರಡ್ ಸರಿ ರಸಜಿನುಜಿಸಿದ್ವಿ. ಬೆಡ್ರೂಮ್ ಒಳಗ್ ಹೋಗಿ ರೊಮ್ಯಾಂಟಿಕ್ ಸಾಂಗ್ ಹಾಕೊಂಡು ಇಬ್ರು ನಾಲ್ಗೆಗಳು ಇಬ್ರು ಮೈಯೆಲ್ಲ ಸವೃದಿದ್ವಿ. ಅವಳು ತಡ್ಯಾಕ್ ಆಗತಿಲ್ಲ, ಒಳಗ್ ಹಾಕೋವನ್ಲು. ಅವಳ ತೊಡೆ ಆಗ್ಲುಸಿ ಸೊಂಟ ಏತಿ ಕೆಳಗ್ ದಿಂಬು ಹಾಕಿ ತುಣ್ಣೇನ ತುಲ್ ಹತ್ರ ತಂದೆ. ತುಣ್ಣೇನ ಅಲ್ಲೇ ಸವರ್ತಿದ್ದೆ. ಅವಳು ತಡ್ಯಾಕ್ ಆಗತಿಲ್ಲ, ಪ್ಲೀಸ್ ಮಾಡೋ ಲೋಫರ್ ಅಂತ ಬೈತಿದ್ಲು. ನಾ ಇನ್ನೂ ಸವರದ್ ಜಾಸ್ತಿ ಮಾಡಿದ್ದೆ. ಬೇಗ ಡೆಂಗು ಒಂದು ಅವಳೆ ನನ್ನ ಕೆಳಗ್ ತಳ್ಳಿ ನನ್ ತುಣ್ಣೇನ ಕೈ ಅಲ ಹಿಡ್ಕೊಂಡ್ ಮೇಲೆ ಕುತ್ಕೊಂಡ್ಲು. ಸಡನ್ ಆಗಿ ಒಳಗ್ ಹೋಯ್ತು. ರಕ್ತ ಬರೋಕೆ ಶುರು ಆಯ್ತು. ಅವಳ ವ್ಯಾಮನ್ನ ಅಂತ ಜೋರಾಗ್ ಕೂಗುಡ್ಲು. ಹಾಗೆ ತಪ್ಕೊಂಡ್ ಮಲಗ್ಬಿಟ್ಲು. ಸ್ವಲ್ಪ ಹೊತ್ ಅದ್ಮೇಲ್ ಉರಿ ಕಮ್ಮಿ ಆಯ್ತು. ಮೇಲೆ ಕೆಳಗೆ ಆಡ್ಸುದ್ಲು. ಹಾಗೆ ಇಬ್ರು ಕುತ್ಕೊಂಡ್ ಮಾಡುದ್ವಿ. ಮೋಟಿ ನೋವು ಅಮ್ಮ, ಹಮಂ ಸಾಕು ಬಿಡೋ ಅಂತ ಕುಜಿತಿದ್ಲು. ನನ್ ಏತಿ ಕೆಳಗ್ ಮಲಗಿಸ್ಕೊಂಡ್ ಸೊಂಟ ಜೋರಾಗ್ ಹೊಡಿಯೋಕ್ ಶುರು ಮಾಡ್ದೆ. ಅಮ್ಮ ಅಯ್ಯೋ ಸಾಕು ನನ್ ಪಿಟಿ ಬಿಡೋ ಅಂತಿದ್ಲು. ಇನ್ನು ಜೋರ್ ಮಾಡ್ದೆ. ಅವಳ 2 ಸರಿ ರಸಬಿಟ್ಲು. 20 ಮೇನ್ ಆದ್ಮೇಲೆ ಒಳ್ಗೆ ಮಾಡಿ ಇಬ್ರು ತಪ್ಕೊಂಡ್ ಮಲಗ್ಬಿಟ್ವಿ. ಮಧ್ಯಾಹ್ನ ಎದ್ದು ಇಬ್ರು ಜೊತೆಗೆ ಸಣ್ಣ ಮಾಡಿ ಇನ್ನ 1 ರೌಂಡ್ ಮಾಡುದ್ವಿ. ನೆಕ್ಸ್ಟ್ ಡೇ ಸಡನ್ ಆಗಿ ನನ್ ಕಾಲೇಜಿಗೆ ಹೋದಾಗ ಫೋನ್ ಮಾಡಿ ನನ್ ಊರಿಗೆ ಹೋಗತಿದ್ದೀನಿ, ನಿಂಗೆ ನಾನ್ ಬೇಕಂದ್ರೆ ಊರಿಗೆ ಬಾ ಅಂದ್ಲು. ಹೋಗ್ಬಿಟ್ಲು. ನನ್ ಮಾಡೋ ಖುಷಿಲಿ ಅವಳಿಗೆ ಐಪಿಎಲ್ ಕೊಟ್ಟಿರಲಿಲ್ಲ. ಫೋನ್ ಮಾಡಿ ಹೇಳ್ದೆ ನನ್ ರೂಮ್ ಅಲ್ಲಿದೆ, ಐಪಿಎಲ್ ತಗೊಂಡ್ ಹೋಗು ಅಂತ. ಆದ್ರೆ 9 ಬಂದ್ಕೊಡು ಅಂತ ಹೇಳಿ ಹೋಗ್ಬಿಟ್ಲು.